ಮೇಡಮ್ ನೀವು ಅಲ್ಲಿ ನಿಮ್ಮ ಮನೆ ಮೇಲೆ ಕಾಮಧೇನು ಅಂತ ಬೋರ್ಡ್ ಹಾಕ್ಸಿದೀರಾ. ಏಂತಕ್ಕೆ ಯಾಕೆ ಕಾಮಧೇನು ಅಂತ ಹಾಕ್ಸಿದೀರಾ? ಕಾಮಧೇನು ನಿಲಯ ಅಂತ ಹಾಕ್ಸಿದ್ದು ಒಂದು ಹಸುನಿಂದನೇ ನಾನು ಸ್ವಲ್ಪನೇ ಇಂಪ್ರೂವ್ ಆಗ್ತಾ ಬಂದೆ. ನಮ್ ಚಿಕ್ಕ ಮನೆ ಇದ್ದಾಗ ನಾನು ದೊಡ್ಡ ಮನೆ ಕಟ್ಟಬೇಕು, ನಾವು ಕುಟುಂಬ ಜಾಸ್ತಿ, ನಮ್ಮ ಯಜಮಾನ್ರ ಅಣ್ಣ ತಮ್ಮಂದ್ರು ಅಕ್ಕ ತಂಗಿರ್ ಜಾಸ್ತಿ ಜನ ಇದೀರಿ. ನಾವ್ ಅಷ್ಟು ಜನ ಏನಾನ ಫಂಕ್ಷನ್ ಮಾಡೋದನ್ನ ಸೇರಿದ್ರೆ ನಮ್ಮ ಮನೆ ಸಾಕಾಗಲ್ಲ ಅನ್ಬಿಟ್ಟಿನ್ ಸ್ವಲ್ಪ ದೊಡ್ಡದಾಗ ಕಟ್ಟಣ ಅಂತ ಈಗ ಮನೆ ಕಟ್ಟೋ ಜಾಗದಲ್ಲೇ ಹಸು ಕಟ್ಕೊಂತಿದ್ದು. ಹಸು ಬೇರೆ ಕಡೆ ಮಾಡಿ ಅಲ್ಲಿ ಮನೆ ಕಟ್ಟಕ್ಕೆ 5 ವರ್ಷದಿಂದ ಮನೆ ಕಟ್ತಾ ಇದ್ದೀನಿ. ಸ್ವಲ್ಪನೇ ಹಾಲಿಂದು ಕಾಸು ಹೆಂಗ್ ಬರ್ತಿದ್ದೆ, 4 ರೂಪಾಯಿ 5 ರೂಪಾಯಿ ಬಿಲ್ಲು ಮತ್ತೆ ಹಾಲಿನ ಬಿಲ್ಲು ಇದು ಬಂದಂಗೆ ಸ್ವಲ್ಪನೇ ಸಾಲ ಮಾಡ್ದಿರ ಹಾಕಿ ಅದಕ್ಕೊಂದು 40 ಲಕ್ಷ ಗಂಟೆ ಬಂಡವಾಳ ಬಿದ್ದಿದೆ. ಅದ್ರಲ್ಲಿ ಒಂದು 5 ಲಕ್ಷ ಎಕ್ಸ್ಟ್ರಾ ದುಡ್ಡು ಹಾಕೊಂಡಿದ್ದೀರಿ. ಇನ್ನ ಸ್ವಲ್ಪ ಇದರಿಂದಾನೇ ಬಂದಿದ್ದ ಆದಾಯದಲ್ಲೇ ನಾವು ಮನೆ 5 ವರ್ಷ ಎಲ್ಲಾರು ಎಷ್ಟು ವರ್ಷದಿಂದ ಮನೆ ಕಟ್ತೀರಿ, ಎಷ್ಟು ವರ್ಷದಿಂದ ಅಂತಾರೆ. ನಾ ಇರ್ಲಿ ನಿಧಾನನೇ ಆಗ್ಲಿ, ನಾವು ಅಂದ್ಕೊಂಡಿದ್ದೆಲ್ಲ ಮಾಡ್ಬೇಕು ಅಂದ್ಬಿಟ್ಟು ಪ್ರತಿ ಒಂದಕ್ಕೂ ಗೋಡೆಗೆಲ್ಲ ಟೈಲ್ಸ್ ಹಾಕೊಂಡು ಒಂದೊಂದು ಬಿಲ್ ಬಂದಂಗೆಲ್ಲ ಒಂದೊಂದು ರೂಮಿಗೆ ಟೈಲ್ಸ್ ಮಾಡ್ಸಿದಿರಿ. ಹಂಗ ಮಾಡಿ ಅದಕ್ಕೆ ಲಾಸ್ಟ್ ಮನೆಗೆ ಏನ್ ಹೆಸರು ಇಡ್ಬೇಕು ಅಂತ ಕೇಳಿದಕ್ಕೆ ನಾನು ಹಸುನಿಂದಾನೇ ಇಂಪ್ರೂವ್ ಆಗಿರೋದು ಕಾಮಧೇನು ನಿಲಯ ಅಂತ ಇಡೋಣ ಅಂತಾನೆ ಅದಕ್ಕೆ ಅದೇ ಹೆಸರೇ ಇಟ್ಟಿದ್ದೀರಿ. ಅಕ್ಕ ನಮಸ್ಕಾರ. ನಿಮ್ ಪರಿಚಯ ನೀವೇ ಮಾಡ್ಕೊಡಿ. ನಿಮ್ಮ ಹೈನುಗಾರಿಕೆಯ ಜೀವನದ ಶೈಲಿ ಹೇಗಿರ್ದೆ ಅಂತೆ ಅದರದ ಬಗ್ಗೆ ಸಂಪೂರ್ಣ ಮಾಹಿತಿ ನಮ್ಮ ವೀಕ್ಷಕರಿಗೆ ನೀವು ತಿಳಿಸ್ಕೊಡ್ಬೇಕು. ನಮಸ್ಕಾರ, ನನ್ನ ಹೆಸರು ಸಂಪೂರ್ಣ ಅಂತ. ನಾನು ಒಂದು 17 ವರ್ಷದಿಂದ ಹೈನುಗಾರಿಕೆ ಮಾಡ್ತಾ ಇದ್ದೀನಿ. ನನ್ನ ಮಗಳು ದೊಡ್ಡ ಮಗಳು 9 ತಿಂಗಳು ಮಗುವಿನಲ್ಲಿ ಹಾಲಿಲ್ಲ ಅಂತೇಳಿ ಅವಾಗ ಒಂದು ಹಸು ತಂದಿದ್ದು. ಒಂದು ಹಸುನಿಂದ ಈಗ 14 ಹಸು ಗಂಟ ಇದಾವೆ. ಅದರಲ್ಲಿ ಕೆಲವು ಮಾರಿದಿರಿ. ಈಗ ಅವಾಗ ಸ್ಟಾರ್ಟಿಂಗು 3 ಲೀಟರ್ ಹಾಲು ಹಾಕಕ್ ಹಿಡಿದಿದ್ದು ಒಂದು ಹಸು ತಂದು. ಇವಾಗ ಒಂದ್ ದಿನಕ್ಕೆ 90 ಲೀಟರ್ ಹಾಲು ಗಂಟ ಹಾಕ್ತಿರಿ ನಾವು. ಇದರಿಂದ ನಮಗೆ ತುಂಬಾ ಆದಾಯ ಇದೆ. ಯಾರು ಆದಾಯ ಇಲ್ಲ ಅಂತಾರೆ, ನಮಗಂತೂ ತುಂಬಾ ಆದಾಯ ಇದೆ. ನಾವು ಇದ್ರಲ್ಲಿ ಹಾಲು, ಮೊಸರು, ತುಪ್ಪ, ಬೆಣ್ಣೆ ಇಷ್ಟನ್ನು ನಾವೆಲ್ಲೂ ಕೊಂಡಂಗಿಲ್ಲ. ನಾವು ಸ್ವಂತ ಮಾಡ್ಕೊಂಡು ನಾವು ಉಪಯೋಗಿಸ್ಕೊಂಡು ಮಿಕ್ಕಿದ್ದನ್ನು ಬೇರೆಯವ್ರಿಗೆ ಮಾರ್ತೀರಿ. ಅದರಿಂದ ತುಂಬಾ ಲಾಭ ಇದೆ. ಈಗ ವರ್ಷಕ್ಕೆ ಏನಿಲ್ಲ ಅಂದ್ರೆ ಹಸಿನ ಸಗಣಿನಲ್ಲಿನೇ ಒಂದ್ 60-70 ಸಾವಿರ ನೋಡ್ತೀರಿ. 15 ದಿನಕ್ಕೆ ಒಂದ್ಸರಿ ಹಾಲಿನ ಬಿಲ್ಲು 40 ಸಾವಿರ, ಮಿನಿಮಮ್ 40 ಸಾವಿರ ಬರ್ತದೆ. ಅದ್ರಲ್ಲಿ ಒಂದು 15 ಸಾವಿರದಿಂದ 20 ಸಾವಿರ ಗಂಟೆ ಅದಕ್ಕೆ ಖರ್ಚು ಹೋಗಿ ಇನ್ನು 15-20 ಸಾವಿರ ನಮ್ಗೆ ಉಳಿತದೆ. 40 ಸಾವಿರದ ಲಾಭದಲ್ಲಿ 20 ಸಾವಿರ ಖರ್ಚು ಹೋಗಿ ಇನ್ನ 20 ಸಾವಿರ ನಮ್ಗೆ ಉಳಿತದೆ. ಆದ್ರೆ ಲಾಭ ಇಲ್ಲ ಅಂತಾರೆ. ನಾವು ಸ್ವಂತ ಮನ್ಸಿಟ್ಟು ಮಾಡಿದ್ರೆ ಅದ್ರಲ್ಲಿ ಲಾಭ ಇದೆ. ನಾವು ಲೇಬರ್ ನಿಟ್ಕೊಂಡು ಮಾಡ್ತೀರಿ ಅಂದ್ರೆ ಅರ್ಧಕ್ಕರ್ಧ ನಮಗ್ ಸಿಕ್ಕಲ್ಲ. ನಾವು ಲೇಬರ್ ನಿಟ್ಕೊಂಡ್ರು ಸಂದರ್ಭ ನೋಡಿ ಲೇಬರ್ ನಿಟ್ಕೊಂತೀರಿ. ಎಲ್ಲ ನಾವು ಹೋಗ್ಬೇಕಾದಾಗ ಮಿಕ್ನದಂಗಿ ನಾವೇ ಸ್ವಂತ ಮಾಡ್ತೀವಿ. ನಾವು ಫಸ್ಟ್ ಒಂದ್ ಹಸು ತಂದಾಗ ಮನೆ ಹತ್ರನೇ ಒಂದು ಚಪ್ರ ತರ ಹಾಕಿ ಅಲ್ಲಿ ಕಟ್ಕೊಂಡು ಮಾಡ್ತಾ ಇದ್ರಿ. ಅಲ್ಲಿದ್ದಾಗೆ ಒಂದ್ 5-6 ಹಸು ಗಂಟೆ ಇಂಪ್ರೂವ್ ಆದ್ವು. ಅಲ್ಲಿ ಮನೆ ಚಿಕ್ಕದಾಗಿದ್ದಕ್ಕೆ ಇನ್ ಸ್ವಲ್ಪ ದೊಡ್ಡದಾಗ ಮನೆ ಕಟ್ಕೊಳ್ಳೋಣ ಅಂತ ಹಸು ಶೆಟ್ಟಿ ಮತ್ತೆ ಈ ಕಡೆ ಸೈಡ್ ಚಪ್ರ ಹಾಕಿ ಅಲ್ಲಿ ಮನೆ ಕಟ್ಟಕ್ ಹಿಡಿದ್ರಿ. ಮನೆ ಕಟ್ಟಕ್ ಹಿಡಿದ್ಮೇಲೆ ಹಸುಗೂ ಫಸ್ಟ್ ಮಾಡ್ಬೇಕು. ಚಳಿಗಾಲ ಬಂತು, ಹಸಿಗಿಲ್ದಿದ್ ಫಸ್ಟ್ ನಮಗೆ ಹೆಂಗಂತ ಮನೆ ಕೆಲಸ ನಿಲ್ಸ್ಬಿಟ್ಟು ಆಮೇಲೆ ಈ ತರ ದೊಡ್ಡದಾಗ ಹಸುಗ ಮಾಡ್ಕೊಡ್ರಿ. ಇಲ್ಲೆಲ್ಲ ಸ್ವಲ್ಪ ಕಸ ಹಾಕೋಣ ಜಾಗ, ಗುಂಡಿ ಜಾಗ ಇತ್ತು. ಅದ್ರಿಗೆಲ್ಲ ಮಣ್ಣು ಹೊಡೆದು ಬಣ್ಣ ತುಂಬಿ ಆಮೇಲೆ ಗೋಬರ್ ಗ್ಯಾಸು ಮಾಡ್ಕೊಂಡಿದ್ರಿ. ಗೋಬರ್ ಗ್ಯಾಸನ್ನು ಕಿತ್ತಾಕಿದ್ರಿ. ಬೇರೆ ಕಡೆ ಮಾಡ್ಕೊಳ್ಳೋಣ ಅಂತ ಇನ್ನ ಮಾಡ್ಕೊಂಡಿಲ್ಲ. ಇದ್ರ ಸಗಣಿನಿಂದಾನೇ ಗೋಬರ್ ಗ್ಯಾಸ್ ಬದಲು ಇದ್ರ ಸಗಣಿನಿಂದಾನೇ ಗ್ಯಾಸ್ ಮಾಡ್ಕೊಂಡ್ ನಾವು ಮಾಡ್ಕೊಂಡಿದ್ರಿ. ಈಗ ತಕ್ಷಣಕ್ಕಿಲ್ಲ ಮಾಡ್ಕೊಬೇಕು. ಮತ್ತೆ ಇನ್ನೊಂದು ಈಗ ಶೆಡ್ ಮಾಡ್ಬೇಕಂದ್ರೆ ಏನೇನ್ ನೋಡ್ಕೊಂಡ್ ಮಾಡ್ಬೇಕು? ಈಗ ವೆಂಟಿಲೇಷನ್ ಹೇಗಿರ್ಬೇಕು, ಅವುಗಳಿಗೆ ಕೆಳಗಡೆ ಗಾರೆದ್ ಹಾಕ್ಬೇಕಾ, ಇಲ್ಲ ಮ್ಯಾಟ್ ಹಾಕೊಳ್ಬೇಕಾ, ಇಲ್ಲ ಈ ತರ ನೆಲ ಜಾಗ ಇರ್ಬೇಕಾ? ಇನ್ಗೇನು ಹಾಕದೆ ಬೇಡ, ನೆಲ ಜಾಗನೇ ಇದ್ರೆ ಬೆಟರ? ಯಾವ ರೀತಿ ಇರ್ಬೇಕು? ನೆಲ ಜಾಗನೂ ಬೇಕು ಮತ್ತೆ ಈ ತರನು ಇರ್ಬೇಕು. ಯಾವಾಗ್ಲೂ ಇದ್ರ ಮೇಲೆನೂ ಕಟ್ಟಿದ್ರು ಅದಕ್ಕೂ ಸ್ವಲ್ಪ ಜೋ ಬಂದಂಗ ಆಗುತ್ತೆ. ಒಂದೊಂದ್ ದಿನಕ್ಕೆ ಒಂದ್ ಗಂಟೆ ಆದ್ರೂ ನೆಲದ ಜಾಗದಲ್ಲಿ ಕಟ್ಟಿ ಬಿಟ್ರೆ ಅದಕ್ಕೂ ಕಾಲ್ ಜೋ ಬಿಟ್ಟಂಗ ಆಗುತ್ತೆ. ಈ ತರ ಜಾಗದಲ್ಲಿ ಬಾವಾಗಲ್ಲ ಅಂತ ಈಗೆಲ್ಲ ಹೇಳಿದಕ್ಕೆ ಮ್ಯಾಟ್ಗಳು ಹಾಕ್ತಿದಿರಿ. ಬರೀ ಕಲ್ಲು ಮೇಲೆ ಕಟ್ಟಿದ್ರೆ ಜಾರಿ ಮಲಗಿ ಎದ್ದೊಳತ್ನಾಗ ಮೊಣಕಾಲ್ ಹತ್ರ ಎಲ್ಲ ಗಾಯ ಆಗ್ಬಿಡ್ತದೆ. ಅದಕ್ಕೆ ಮ್ಯಾಟ್ ಹಾಕ್ತಿರಿ. ಮ್ಯಾಟ್ ಮೇಲೆ ಎದ್ರೆ ಏನು ಆಗಲ್ಲ ಹಸಿಗ ಅಂತ ಹೇಳಿ ಡಾಕ್ಟರ್ ಹೇಳಿರೋದಕ್ಕೆ ಈಗ ಮ್ಯಾಟ್ ಉಪಯೋಗಿಸ್ತೀರಿ. ಸಗಣಿ ಹಾಕ್ದಂಗ ಕ್ಲೀನ್ ಮಾಡ್ಕೋಬೇಕು. ಅದ್ರ ಮೇಲೆ ಉಜ್ಜಾಡ್ತವೆ, ಅವಾಗ ಇದು ಏನನ್ನ ಕೆಚ್ಚಲು ಬಾವು ಬರೋದ್ ಜಾಸ್ತಿ. ಸಗಣಿ ಮೇಲೆ ಮಲಗಿದ್ರೆ 6 ತಿಂಗಳಿಗೆ ಅದ್ರ ಹುಳ ಹೋಗಿ ದೊಡ್ಡದಾಗ ಸೇರ್ಕೊಳ್ಳುತ್ತಂತೆ. 6 ತಿಂಗಳಿಗೆ ಬಾವಾಗುತ್ತೆ ಅಂತ ಡಾಕ್ಟರ್ ಹೇಳ್ತಾರೆ. ಅದಕ್ಕೆ ಸಗಣಿ ಇಕ್ಕಷ್ಟಕ್ಕೆ ಸಗಣಿ ತೆಗಿತಾ ಇರ್ಬೇಕು. ಒಂದ್ ಹೊಸ ಆಯ್ತಂದ್ರೆ ಒಬ್ರು ಎಲ್ಲೂ ಹೋಗಂಗಿಲ್ಲ, ನೋಡ್ಕೊಬೇಕು. ನಾವೆಲ್ಲ ನಾವು ಹೋಗ್ತೀರಿ ಅಂದ್ರೆ ಬೇರೆ ನೋಡ್ಕೊಬೇಕು. ದಿನಕ್ಕೆ ನೋಡ್ರಿ ಒಂದ್ 3 ಟೈಮ್ ಇದಕ್ಕ ಹಸೆ ಮೇವು ಕೊಡ್ಬೇಕು. ಒಣಮೇವಾಗ್ಲಿ ಏನಾದ್ರೂ ಕೊಡ್ಬೋದು. ಜೊತೆಗೆ ಮೇವನ್ನು ಕೊಡ್ಬೇಕು. ಮೇವ್ ಎಷ್ಟು ಟೈಮ್ ಹಾಕ್ತೀರಾ? ಮೇವ್ ಒಂದು 3 ಟೈಮ್ ಹಾಕ್ಬಿಡ್ತೀರಿ. ಈಗ ಬೆಳಗ್ಗೆ ನೋಡ್ರಿ ಸೈಲೇಜ್ ಅಂತ, ಇದು ಮಳೆಗಾಲದಲ್ಲಿ ಹಸೆ ಜೋಳ ಕಡ್ಡಿ ಜಾಸ್ತಿ ಸಿಕ್ಕುತ್ತೆ. ಆ ತರ ಸಿಕ್ಕಿದಾಗ ನಾವು ತಗೊಂಬಂದು ಸಂಪು ತರ ಮಾಡಿದಿರ ಅದ್ರಲ್ಲಿ ಪುಡಿ ಮಾಡಿ ಮಾಡ್ಕೊಂಡ್ಬಿಟ್ಟಿರ್ತೀರಿ. ಈ ಬೇಸಿಗೆ ಟೈಮಲ್ಲಿ ಹಸೆ ಮೇವು ಸಿಕ್ಕಲ್ಲ, ಆ ಟೈಮಲ್ಲಿ ಇದನ್ನ ತೆಗೆದು ಹಾಕ್ತಿರಿ. ಅದಕ್ಕೆ ಬೆಲ್ಲ, ಉಪ್ಪು ನೀರು, ಬೆಲ್ಲದ ನೀರು ಹಾಕಿ ಮಡಗಿರ್ತೀರಿ. ನೀವು 1 ವರ್ಷ ಮಡಗ್ರಿ, ಇದೀಗ 1 ವರ್ಷದ ಮೇವು ಏನು ಆಗಲ್ಲ. ಹೋದ ವರ್ಷ ಮಳೆಗಾಲದಲ್ಲಿ ಜೋಳ ಕಡ್ಡಿ ತಂದು ಹಾಕಿ ಸ್ಟಾಕ್ ಮಡಗಿದಿದ್ದ ಈಗ ತೆಗಿತಾ ಇದ್ದೀರಿ. ಇದ್ ಹಾಕಿದ್ರೆ ಹಸೆ ಮೇವು ಸಾರಾಂಶ ಎಷ್ಟು ಸಿಕ್ಕುತ್ತೆ ಅಷ್ಟೇ ಸಿಕ್ಕುತ್ತೆ. ಹಾಲು ಹಂಗೆ ಬರುತ್ತೆ. ಇದೊಂದ್ ಟೈಮ್ ಹಾಕ್ತಿರಿ. ಬೇರೆ ಸೀಮೆ ಹುಲ್ಲು, ಆತರ ಕಡ್ಡಿ
ರಾಗಿ ಹುಲ್ಲು ಅದನ್ನು ನೀವು ಹೊರಗಡೆನೂ ಬಿಡ್ತೀರಾ ಏನು ಹೊರಗಡೆ ಮೇಯ್ಸ್ಕೊಂಬರಕ್ ಹೋಗಲ್ಲ. ನಮ್ದೇ ಸ್ವಂತ ಜಮೀನಲ್ಲಿ ಹುಲ್ಲು ಏನಾದ್ರು ಬೆಳೆ ಖಾಲಿ ಆದಾಗ ಅವಾಗ ಬಿಡ್ತೀವಿ. ಕಟ್ಟಾಕ್ ಮೀಸ್ ಆದ್ರೆ ದನ ಒಳಗಡೆ ಇದ್ದಾಗ ಒಂದ್ ಗಂಟೆ ಆಚೆ ಎಲ್ಲ ಮೇಡ್ ಬಂದ್ರೆ ಇನ್ನೊಂದ್ 2 ಲೀಟರ್ ಹಾಲು ಜಾಸ್ತಿ ಆಗುತ್ತೆ. ಅವಕ್ಕೂ ಕಾಲ್ ಜೋ ಬಿಟ್ಟಂಗ ಆಗುತ್ತೆ, ಇನ್ನೊಂದ್ 2 ಲೀಟರ್ ಹಾಲು ಜಾಸ್ತಿ ಆಗುತ್ತೆ. ಅವಕ್ಕೂ ಖುಷಿ ಈಗ ಒಂದ್ ವಾರನಿಂದ ಬಿಟ್ಟಿರ್ಲಿಲ್ಲ. ನಿನ್ನೆ ಹೊಲ್ದತ್ರ ರಾಗಿ ತೆನೆ ಆಯಕ್ ಹೋಗ್ಬೇಕಿತ್ತು, ಇವ್ ಇಷ್ಟು ಮಾತ್ರ ಇಟ್ಕೊಂಡ್ ಹೋಗಿದ್ರಿ ಅವೆರಡು ಬಿಟ್ಟು. ಮೊನ್ನೆ 44 ಲೀಟರ್ ಹಾಲಾಗಿದ್ಕ ನೆನ್ನೆ ಸಾಯಂಕಾಲ ಬೆಳಗ್ಗೆ ಹೋಗಿ ಮೇಯ್ಸ್ಕೊಂಡ್ ಬಂದಿದ್ಕ ನೆನ್ ಸಾಯಂಕಾಲ 47 ಲೀಟರ್ ಹಾಲಾಗಿದೆ. ಬೆಳಗ್ಗೆ ಇನ್ನೂ ಒಂದ್ 3 ಲೀಟರ್ ಜಾಸ್ತಿ ಆಯ್ತು. ಅವನ್ ಎಷ್ಟು ಚೆನ್ನಾಗಿ ಆರೈಕೆ ಮಾಡ್ತೀವಿ ಅಷ್ಟು ಚೆನ್ನಾಗಿ ಹಾಲು ಕೊಡ್ತವೆ. ಈ ತರ ಸ್ವಂತಕ್ಕೆ ಒಂದ್ ಹಸ ಕಟ್ಕೊಂತೀನಿ ಅಂದ್ರೆ ಈ ತರ ಜರ್ಸಿ ಕಟ್ಕೊಂಡ್ರೆ ಇದಕ್ ಕಾಯಿಲೆ ಕಡಿಮೆ ಬರೋದು. ಇವಕ್ಕನ್ನ ಅವಾಗ ಮೆಡಿಸಿನ್ ಬೇಕು, ಇದಕ್ಕೇನು ಬೇಕಾಗಲ್ಲ. ಆಗಿನ ಕಾಲದಲ್ಲೆಲ್ಲ ಎಮ್ಮೆ ಹಸು ಕಟ್ಕೊಂಡ್ ಅದೇ ಒಗ್ಗರಣೆಗೆಲ್ಲ ತುಪ್ಪ ಬೆಣ್ಣೆನ ಹಾಕ್ತಿದ್ರಂತೆ. ನಾವು ಈಗ ನನ್ ಮಕ್ಳು ಹುಡ್ದಾನಿಂದ ಹೆಚ್ಚಾಗಿ ನಾನು ಎಣ್ಣೆನೆ ಯೂಸ್ ಮಾಡಲ್ಲ. ಈಗೂ ಅಷ್ಟೇ ನಮ್ಮ ಮನೇಲಿ ತುಪ್ಪ ಎನಿ ಟೈಮ್ ಯಾರೇ ಬರ್ಲಿ ಸ್ಟಾಕ್ ಇರ್ತದೆ, ಬಳಸಿ. ಇನ್ನ ಮಿಕ್ಕಿದ್ ಬೇರೆಯವರು ವಾರಕ್ಕೆ ಒಂದ್ಸರಿ ಏನಿಲ್ಲ 1 kg 2 kg ಬೇರೆಯವ್ರು ತಗೊಂಡ್ ಹೋಗ್ತಾರೆ. ನಮ್ಮ ಮನೇಲಿ ದಿನ ಅದೇ ಯೂಸ್ ಮಾಡೋದು ನಾವು. ಅದಕ್ಕೋಸ್ಕರ ಎಮ್ಮೆ ಒಂದ್ ನಿಂತೋಗಷ್ಟಕ್ಕೆ ಇನ್ನೊಂದು ಆಲ್ರೆಡಿ ಮಡಗೆ ಇರ್ತೀರಿ. ಮೊನ್ನೆ ಇನ್ನೊಂದಿತ್ತು ಫಲ ಆಗಿಲ್ಲ ಅಂದ್ಬಿಟ್ಟು ಮಾರ್ಬಿಟ್ಟಿದಿರಿ. ಈಗ ಅದ್ರ ಮಗಳೇ ಇದೆಲ್ಲ ಅದೇ ದೊಡ್ಡದಾಗ್ಬಿಡುತ್ತೆ ಇನ್ನೊಂದು ವರ್ಷ ಅಷ್ಟಕ್ಕೆ. ಇದು ಸಣ್ಣ ಮರಿ ಹುಟ್ಟಿದ್ಮೇಲೆ ಎಷ್ಟು ವರ್ಷಕ್ಕೋ ಇಲ್ಲ ಎಷ್ಟು ತಿಂಗಳಿಗೆ ಅವು ಗರ್ಭ ಕಟ್ತವೆ? ಇವು ಮಿನಿಮಮ್ 2 ವರ್ಷ ಗಂಟ ಕಾಯ್ಬೇಕು. 1 ವರ್ಷಕ್ಕೆ ಕಟ್ತವೆ ಚೆನ್ನಾಗಿ ಮೇಯಿಸ್ಬಿಟ್ರೆ. ಆದ್ರೆ ಅವಕ್ಕೂ ಗರ್ಭ ಡೆವಲಪ್ ಆಗ್ಬೇಕಲ್ಲ. ನಾವು 1.5 ವರ್ಷ ಆದ್ಮೇಲೆ ಇವಕ್ಕ 7 ಕೊಡ್ಸಿದ್ರೆ 2 ವರ್ಷ ಆದ್ಮೇಲೆ ಕರ ಆಗ್ತದೆ, ಹಾಲ್ ಚೆನ್ನಾಗ್ ಕೊಡ್ತದೆ. ಸಣ್ಣದ್ರಾಗೆ ಹೊಸ ದೊಡ್ಡದಾಗ ಕಾಣಿಸ್ತದೆ ಅನ್ಬಿಟ್ಟು ಗರ್ಭ ಇದು 7 ಹಾಕ್ಸ್ಬಿಟ್ರೆ ಅದಕ್ಕೂ ಸ್ವಲ್ಪ ವೀಕ್ ಇರುತ್ತೆ ಗರ್ಭಕೋಶ, ಹಾಲ್ ಕೊಡೋದು ಸ್ವಲ್ಪ ಕಡಿಮೆ ಆಗ್ತದೆ. ಆಮೇಲೆ ಇದು ಫಸ್ಟ್ ಹಾಲ್ ಬರುತ್ತಲ್ಲ, ಆ ಗೀಬ್ ಹಾಲು ಅವಕ್ಕೆ ಮರಿಗೆ ಎಷ್ಟು ಟೈಮ್ ಬಿಡ್ತೀರಾ ಅದು ಕುಡಿಯಕ್ಕೆ? ಇಲ್ಲ ಅದನ್ನ ಸ್ವಲ್ಪ ಹೊತ್ತು ಮಾತ್ರ ಬಿಟ್ಟು ಇನ್ ಮಿಕ್ಕಿದ್ದು ಏನೋ ಕೆಲವರು ಚೆಲ್ತಾರೆ, ಕೆಲವ್ರು ಯೂಸ್ ಮಾಡ್ಕೊಂತಾರೆ. ಅದೆಲ್ಲ ಹೇಗೆ, ಯಾವ ರೀತಿ? ತುಂಬಾ ಹೆಲ್ದಿ ಇರ್ತದೆ, ಅದನ್ನ ಚೆಲ್ಲಬಾರ್ದು. ಕೆಲವ್ರ ಮುಂದಾಗೆಲ್ಲ ಕರುಗೆ ಎಷ್ಟ್ ಬೇಕಷ್ಟು ಬಿಟ್ಕೊಂಡು ಕರ್ಕೊಂಡೋಗಿ ಉತ್ತಕ್ ಹಾಕ್ಬಿಡೋರು. ನಾವ್ ಹಂಗ ಹಾಕಲ್ಲ. ಯಾವ್ದಾನ ಹಸು ಕುಡಿಯುತ್ತದೆ ಅಂದ್ರೆ ಜೊತೆ ಮಿಕ್ಸ್ ಮಾಡಿ ಅವಕ್ಕೆ ಇಟ್ಟು ಬಿಡ್ತೀರಿ. ಅವಕ್ಕೂ ಹೆಲ್ದಿ ಇರ್ತದೆ. ಮತ್ತೆ ಮೊದಲನೇ ದಿನದ ತುಂಬಾ ಸ್ಟ್ರೆಂತ್ ಇರುತ್ತೆ. ಅದ್ರಲ್ಲಿ ಬೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಅದನ್ನ ನಾವ್ ಇಡ್ಲಿ ಯಾವ ತರ ಬೇಯಿಸ್ತೀರಿ, ಪ್ಲೇಟ್ ಕಟ್ಬಿಟ್ಟು ಆ ತರ ಮಾಡಿದ್ರೆ ಕೇಕ್ ಕೊಯ್ದಂಗೆ ತುಂಬಾ ಚೆನ್ನಾಗಿರ್ತದೆ. ನಾವು ಅದನ್ನ ಜಾಸ್ತಿ ಮಾಡ್ಕೊಂತೀವಿ ನಮ್ಮ ಮನೇಲಿ. ಪ್ರತಿದಿನ ಕರ ಹಾಕಿದಾಗ ಗಿಣ್ಣು ಮಾಡ್ದಿದ್ದಂತೂ ನಾವ್ ಇರಲ್ಲ. ತುಂಬಾ ಹೆಲ್ದಿ ಆಗಿರ್ತದೆ ಆ ತರ ಮಾಡಿದ್ರೆ. ಆ ಕರುಗುನು ಅಷ್ಟೇ ದಿನಕ್ಕೆ 2 ಟೈಮು, ಒಂದ್ 5-6 ದಿನ 3 ಟೈಮ್ ಬಿಡ್ತಾ ಇರ್ತೀರಿ. ಡೈರಿಗೆ ಹಾಲ್ ಹಾಕಲ್ಲ, 3-4 ಟೈಮ್ ಕುಡಿಸ್ತಾ ಇರ್ತೀರಿ. ಡೈರಿಗೆ ಹಾಲ್ ಹಾಕಿದ್ಮೇಲೆ ಬೆಳಗ್ಗೆ ಸಾಯಂಕಾಲ ಜಾಸ್ತಿ ಟೈಮ್ ಕುಡ್ಸಕ್ ಹಿಡಿದ್ರೆ ಅದು ಸೊರ ಬಿಟ್ಕೊಂಡ್ಬಿಟ್ಟು ಮತ್ತೆ ಹಾಲ್ ಸೊರ ಹಿಡಿತದೆ. ಅದ್ ನೋಡಿ ನಾವು ಹಾಲ್ ಕರಿಯೋ ಟೈಮ್ ಈಗ ಹಾಲ್ ಕರ್ಕೊಂಡು ಮಿಕ್ಕಿದ್ ಕರಿಗ ಅಂತ 1 ಮಲೆ 2 ಮಲೆ ಬಿಡ್ತೀವಿ. ಇಲ್ಲ ಜಾಸ್ತಿ ಹಸುನ ಗಲಾಟೆ ಮಾಡ್ತದೆ ಅನ್ನಂಗಿದ್ರೆ ಕರ್ದು ಬಿಟ್ಟು ನಾವೇ ಬಕೆಟ್ ಅಲ್ಲಿ ಕುಡಿಸ್ತೀರಿ. ಅಂದ್ರೆ ಎಷ್ಟು ದಿನ ಆದ್ಮೇಲೆ ಹಾಲು ಅಂದ್ರೆ ಗೀಬ್ ಹಾಲ್ ಬಿಟ್ಟು ಮಾಮೂಲಿ ಹಾಲು ಎಷ್ಟು ದಿನ ಆದ್ಮೇಲೆ ಬರುತ್ತದೆ? ಅದನ್ನ ನೀವು ಡೈರಿಗೆ ಹಾಕೋದು? ನಾವು 5 ದಿನ 6 ದಿನ ಆದ್ಮೇಲೆ ಹಾಕ್ಬೋದು. 5 ದಿನ ಗಂಟನೂ ಗೀಬ್ ಹಾಲೇ ಬರ್ತಾ ಇರ್ತದೆ. ಆಮೇಲೆ ಡೈರಿಗೆ ಯೂಸ್ ಮಾಡ್ತೀರಿ. 6 ದಿನ ಮೇಲೆ ಡೈರಿಗೆ ಹಾಕ್ತೀರಿ. ಕರುಗುನು ಆದ್ರೆ ಅಲ್ಲೇ ಕುಡಿಸ್ತಾ ಇರ್ತೀರಿ. ದಿನ ಬೆಳಗ್ಗೆ 4 ಗಂಟೆಗೆ ಎದ್ದೊಳ್ಬೇಕು. ಹಸು ಅಂತ ಇದ್ಮೇಲೆ ಮಾಡ್ಬೇಕು. 4 ಗಂಟೆಗೆ ಎದ್ದು ಸಗಣಿ ತೆಗೆದು ಮೈ ತೊಳೆದು ಅವಾಗ 5 ಗಂಟೆಗೆ ಹಾಲು ಹಾಕೋದು ಕ್ಲೋಸ್ ಆಗೋಗೋದು. ಇವಾಗ 7 ಗಂಟೆಗೆ ಇದೆ. ಈಗ 1 ವರ್ಷದಿಂದ 7 ಗಂಟೆಗಿದೆ. ಅವಾಗ 15 ವರ್ಷಕ್ಕಿಂದಾಗಿ 4 ಗಂಟೆ ರಾತ್ರಿ 5 ಗಂಟೆ ರಾತ್ರಿಗೆ ಹಾಲು ಹಾಕ್ಬೇಕಿತ್ತು. ಅಷ್ಟೊತ್ತಿಗೆ ಹಾಲು ಹಾಕ್ಬಿಟ್ಟು ಮಕ್ಳು ಚಿಕ್ಕ ಮಕ್ಳು ಇದ್ರು ಅಷ್ಟೊತ್ತಿಗೆ ಎದ್ದು ನಾವ್ ಈ ಕೆಲಸ ಮುಗಿಸಿ ಹಾಲ್ ಕರ್ದು ಹಾಲ್ ಹಾಕಿ ಬಂದು ಮತ್ತೆ ಮಕ್ಳಿಗ ಚಿಕ್ಕ ಮಕ್ಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳ್ಸಿ ಅವ್ರ ಸ್ಕೂಲ್ಗೆ ಹೋದ್ಮೇಲೆ ಮತ್ತೆ ಇದಕ್ಕೆ ತೋಟಕ್ಕೆ ಹೋಗಿ ಮೇವ್ ತರೋದು, ಮೇವ್ ಹಾಕೋದು, ಮತ್ತೆ ಸಗಣಿ ಎತ್ತೋದು, ಹಿಂಗೆಲ್ಲಾ ಮಾಡಿ ಸ್ವಂತ ಟ್ರಾಕ್ಟರ್ ಇದೆ. ಟ್ರಾಕ್ಟರ್ ಓಡ್ಸಕ್ ನಮ್ಗೆ ಸ್ವಲ್ಪ ಬರುತ್ತೆ. ಅದ್ರಲ್ಲೇ ಹೋಗಿ ನಾವು ಮೇವು ಯಜಮಾನ್ರು ಇಲ್ಲ ಅಂದ್ರೂ ನಾವೇ ಹೋಗಿ ಹಾಕೊಂಡು ಬರೇರಿ. ಅವ್ರ ಇದ್ದಾಗ ಅವ್ರನ್ನ ಜೊತೆಲಿ ಕರ್ಕೊಂಡೋಗಿ ಇಬ್ರು ಮೇವು ತಗೊಂಬರೇರಿ. ಓಕೆ, ಇದು ಫೀಡ್ ಎಲ್ಲ ಯಾವ ರೀತಿ ಕೊಡ್ತೀರಾ? ಯಾವ್ಯಾವ ಟೈಮ್ಗೆ ಎಷ್ಟೆಷ್ಟು ಹಾಕ್ತೀರಾ? ಏನೇನೆಲ್ಲ ಮಿಕ್ಸ್ ಮಾಡ್ಕೊಡ್ತೀರಾ? ಬೆಳಗ್ಗೆ 1 ಟೈಮು, ಸಾಯಂಕಾಲ 1 ಟೈಮ್ ಇದಕ್ ಬೂಸ ಅಂತ ಇಡೋದು. ಅದ್ರಲ್ಲಿ ಮುಂದಾಗಿ ಚಕ್ಕೆ ಬೂಸ, ರವೆ ಬೂಸ, ಹಿಂಡಿ, ಜೋಳದ ನುಚ್ಚು ಅದೆಲ್ಲ ಇಡೇರಿ. ಒಂದ್ 10 ವರ್ಷ ಗಂಟೆ ಅದೆಲ್ಲ ಇಟ್ಕೊಂತ ಬಂದ್ರಿ. ಅಂದ್ರೆ ಈಗ ದಿನ ರೇಟ್ ಜಾಸ್ತಿ ಆತಾ ಹೋಗಿರೋದಕ್ಕೆ ಈಗ ಜೋಳದ್ದು ಇದು ವೆಡ್ ಕೇಕ್ ಅಂತ ಬರುತ್ತೆ. ಅದನ್ನ ಜಾಸ್ತಿ ಈಗ 2 ವರ್ಷದಿಂದ ಅದನ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ರಿ. ಅದ್ ಯೂಸ್ ಮಾಡ್ದಾಗಿಂದ ನಮೀಗ ಸ್ವಲ್ಪ ಹಿಂಡಿ ಬೂಸದ ಖರ್ಚು ಕಡಿಮೆ ಬರುತ್ತೆ, ಲಾಭ ಸ್ವಲ್ಪ ಜಾಸ್ತಿ ಸಿಕ್ಕುತ್ತೆ ಅಂತೀರಿ. ಹಾಲುನು ಅದ್ ಹಾಕಕ್ ಹಿಡ್ದಾನಿಂದ ಮುಂದಾಗ ಒಂದ್ 40-50 ಲೀಟರ್ ಲಾಸ್ಟ್ ಇತ್ತು ಒಂದ್ ದಿನಕ್ಕೆ. ಈಗ 90 ಲೀಟರ್ 100 ಲೀಟರ್ ಮೊನ್ನೆ ಓದ್ ಬಿಲ್ಲು 100 ಲೀಟರ್ ಹಾಕಿದ್ವಿ ಒಂದ್ ದಿನಕ್ಕೆ 100 ಲೀಟರ್ ಗಂಟ ಎಕ್ಸಿದ್ವಿ. ಆಚೆ ಕಡೆ ಎಲ್ಲಾನ ಕಟ್ಟಿದ್ರೆ ಮಣ್ಣೆಲ್ದ ಮೇಲೆ ಕಟ್ಟಿದ್ರೆ ಅಷ್ಟೊಂದ್ ಗಲೀಜ್ ಮಾಡ್ಕೊಳಲ್ಲ. ಅವಾಗ ಏನ್ ಸ್ನಾನ ಮಾಡ್ಸಕ್ ಹೋಗಲ್ಲ. ಒಳಗಡೆ ಹಿಂಗೆಲ್ಲ ಹತ್ರ ಕಟ್ಟಿದ್ದಾಗ ಚಳಿಗಾಲದಲ್ಲೆಲ್ಲ ಹಿಂಗೆ ಒಳಗೆ ಕಟ್ತೀರಿ. ಅವಾಗ ಡೈಲಿ ಸ್ನಾನ ಮಾಡಿಸ್ತೀರಿ. ಇದು ವ್ಯಾಕ್ಸಿನ್ ಏನಾದ್ರು ಹಾಕ್ಸ್ಬೇಕಾ ಇವಕ್ಕೆ? ವರ್ಷಕ್ಕೊಂದ್ಸರಿ ಹಾಕ್ತಾರೆ. ಇದಕ್ಕೆ ಬಾಯೆಲ್ಲ ಕಾಯಿಲ ಅಂತ ಬರುತ್ತೆ. ಅದಕ್ಕೆ ಗೌರ್ಮೆಂಟ್ ನಿಂದಾನೇ ಸಪ್ಲೈ ಇರ್ತದೆ. ಅವರೇ ಬಂದು ಹಾಕ್ಬಿಟ್ಟು ಹೋಗ್ತಾರೆ. ಕಾಲುಬಾರ್ ರೋಗಕ್ಕೆ
ಈ ಜ್ವರ ಎಲ್ಲ ಬಂದಾಗ ಈ ಡೈರಿಗೆ ಹಾಲು ಹಾಕ್ತಿರಲ್ಲ ಅಲ್ಲಿ ಕೂಪನ್ ಅಂತ ಹಾಕಿದ್ರೆ ಅವರೇ ಡಾಕ್ಟರ್ ಬಂದು ಇಂಜೆಕ್ಷನ್ ಹಾಕ್ಬಿಟ್ಟು ಹೋಗ್ತಾರೆ. ಅದ್ರಲ್ಲಿ ಬಿಲ್ಲಲ್ಲಿ ಒಂದು ಎಷ್ಟು 100-150 ಕಟ್ ಮಾಡ್ಕೊಂತಾರೆ. ಇದು ಮೊದಲನೇ ಸ್ವಲ್ಪ ಅಡ್ಡೆ. ಈ ಸರಿನೇ ಇದ್ರಲ್ಲಿ 7 ಲೀಟರ್ ಹಾಲು ಒಂದ್ ಟೈಮಿಗೆ ಬರುತ್ತೆ. ಇದಕ್ಕೂ ಅದಕ್ಕೂ ಏನ್ ಡಿಫ್ರೆನ್ಸ್? ಇದು ಎಚ್ ಅಂತಾರೆ. ಇದಕ್ಕೆ ರೇಟ್ ಜಾಸ್ತಿ ಇರುತ್ತೆ, ಹಾಲುನು ಸ್ವಲ್ಪ ಜಾಸ್ತಿ ಕೊಡುತ್ತೆ. ಇದು ಒಂದ್ ಸ್ವಲ್ಪ ದೇಸಿ ತಳಿ ತರ, ಇದು ನಾಟಿ ಕ್ರಾಸ್ ತರ. ಇದ್ರ ಹಾಲು ಜಾಸ್ತಿ ಕುಡಿಯಕ್ ಆರೋಗ್ಯ ಅಂತ ಇದ್ರ ಹಸುನ ಬೆಳೆಸ್ತೀರಿ. ಇದ್ರಲ್ಲಿ ಫ್ಯಾಟ್ ಡಿಗ್ರಿ ಎಲ್ಲ ಇದ್ರಲ್ಲಿ ಇದಕ್ಕಿಂತ ಜಾಸ್ತಿ ಇದ್ರಲ್ಲಿ ಬರುತ್ತೆ. ಇದ್ರಲ್ಲಿ ಬೆಣ್ಣೆ ಅಂಶನೂ ಅಷ್ಟೇ ಇದ್ರಲ್ಲಿ ಜಾಸ್ತಿ ಬರುತ್ತೆ. ನಾವ್ ಇಷ್ಟು ಹಸುಗಳು ಮಾಡ್ಕೊಂಡ್ ಮತ್ತೆ ಒಂದ್ ಎಮ್ಮೆ ಮಾಡ್ಕೊಂಡಿದೀರಿ. ಹೌದು, ಅದನ್ನ ಅಬ್ಸರ್ವ್ ಮಾಡದೆ ಒಂದೇ ಒಂದ್ ಎಮ್ಮೆ ಮನೆ ಹಾಲಿಗ ಇದಕ್ಕಿಂತ ಹಾಲು ಸ್ಟ್ರೆಂತ್ ಚೆನ್ನಾಗಿರುತ್ತೆ. ಎಮ್ಮೆ ಗಟ್ಟಿ ಇರುತ್ತೆ, ಅದಕ್ಕೆ ಕಾಯಿಲೆ ಅನ್ನೋದೇ ಬರಲ್ಲ. ಇವಾಗೆಲ್ಲ ಕಾಯಿಲೆ ಎಲ್ಲ ಬರುತ್ತೆ, ಅದಕ್ಕೆ ಕಾಯಿಲೆ ಅನ್ನೋದು ಬರಲ್ಲ. ಹಾಲೂನು ಇದಕ್ಕಿಂತ ಜಾಸ್ತಿ ಥಿಕ್ನೆಸ್ ಗಟ್ಟಿ ಬರುತ್ತೆ. ನಾವು 4 ಜನ ಹಾಲಿಗೆ 100 ಗ್ರಾಮ್ ಹಾಲು ಹಾಕಿದ್ರೆ ಸಾಕದು, ಅಷ್ಟು ಗಟ್ಟಿ ಇರುತ್ತೆ. ಬೆಣ್ಣೆ ತುಪ್ಪಕ್ಕೆ ಎಲ್ಲ ಅದು ಚೆನ್ನಾಗಿರುತ್ತೆ. ಈಗ ಹಸಿನ ಹಾಲು ಡೈರಿಗೆ ಹಾಕೊಂಡು ಎಮ್ಮೆ ಹಾಲು ನೀವು ಮನೆಗೆ ಬಳಸ್ಕೊಳ್ತೀರಿ. ಅದನ್ನು 4 ಲೀಟರ್ ಒಂದ್ ಟೈಮಿಗೆ ಕೊಡುತ್ತೆ. 2 ಲೀಟರ್ 1.5 ಲೀಟರ್ ಮಾಡ್ಕೊಂಡು ಇದ್ ಮಿಕ್ಕಿದ್ದು 2.5 ಲೀಟರ್ ಇದ್ರಲ್ಲಿ ಹಾಕ್ತಿರಿ. ಫ್ಯಾಟ್ ಅವಾಗಿನ್ನ ಜಾಸ್ತಿ ಬರುತ್ತೆ. 4.5 7 ಹಂಗ್ ಬರುತ್ತೆ. ಬಂದಂಗೆಲ್ಲ ಫ್ಯಾಟ್ ಬಂದಂಗೆಲ್ಲ ರೇಟ್ ಒಂದೊಂದ್ ಪಾಯಿಂಟ್ಗೂ 30 ಪೈಸೆ ರೇಟ್ ಜಾಸ್ತಿ ಮಾಡ್ಕೊಡ್ತಾರೆ. ಫ್ಯಾಟ್ ಅಂಶ ಜಾಸ್ತಿ ಇದ್ದಷ್ಟು ರೇಟ್ ಜಾಸ್ತಿ. ಮಿನಿಮಮ್ 3.5 ಫ್ಯಾಟ್ ಇದ್ರೆ 35 ರೂಪಾಯಿ ಹಾಕ್ತಾರೆ. 4.5 ಬಂದ್ರೆ 37 38 ಹಾಗೆ ರೇಟ್. ಎಲ್ಲ ಅಷ್ಟೇ ಇರುತ್ತಾ? ಒಂದ್ 4 ಮೇಲೆ ಇರುತ್ತಾ? ಎಲ್ಲಾರ್ದು ಅಷ್ಟೇ ಇರಲ್ಲ. ಒಬ್ರದ್ದು ರೈಸ್ ಇರುತ್ತೆ, ಒಬ್ರು ಡೌನ್ ಇರುತ್ತೆ. ಮಿನಿಮಮ್ 3-5 ಬರ್ಲೇಬೇಕು ಅವ್ರಿಗೆ. ಅಷ್ಟು ಬಂದ್ರೆ ಪಾಸ್ ಆಗೋದು. ಅಷ್ಟು ಬಂದ್ರೆ 35 ರೂಪಾಯಿ ಹಾಕೊಡ್ತಾರೆ. ಮತ್ತೆ ಗೌರ್ಮೆಂಟ್ ಕಡೆನಿಂದ ನಮಗೆ ಒಂದು 5 ರೂಪಾಯಿ ಸೌಲಭ್ಯ ಇದೆ. ಎಷ್ಟೋ ಜನಕ್ಕೆ ಡೌಟ್ ಇದೆ, ಹೈನುಗಾರಿಕೆ ಮಾಡಿದ್ರೆ ಲಾಭ ಇದೆಯೋ ಇಲ್ವೋ, ಅದ್ರಿಂದ ನಿಮಗೆ ಎಷ್ಟು ಲಾಭ ಆಗಿದೆ, ನೀವೆಲ್ಲ ಏನೇನ್ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದೀರಾ ಅದನ್ನ ಸ್ವಲ್ಪ ಹೇಳಿ. ಈಗ ಹೇಳಿದ್ರಲ್ಲ ನೀವು ಕೇಳಿದ ಕ್ವಶನ್. ಈಗ ನಾನು ಒಂದ್ ಹಸುನಿಂದ 14 ಹಸು ಗಂಟ ನನ್ಗೆ ಇಂಪ್ರೂವ್ ಆಗಿದೆ. 14 ಹಸು ಇಂಪ್ರೂವ್ ಆಗಿದೆ. ನಾನು ಪ್ರತಿಯೊಂದು ಮನೆಯಲ್ಲಿ ಒಂದು ಸಾಮಾನೇ ಆಗ್ಲಿ ಒಂದು ವಸ್ತುನೇ ಆಗ್ಲಿ ಏನ್ ತಗೊಂಡ್ರದು ನಾನು ಹೈನುಗಾರಿಕೆಯಲ್ಲೇ ದುಡ್ದೇ ತಗೊಂಡ್ರದು. ಯಜಮಾನ್ರು ಬೇರೆ ಕೆಲಸ ಮಾಡಿದ್ರು ಅವ್ರು ಮಾಡೋದು ಅವ್ರಿಗೆ ಸರೋಗ್ತಾ ಇರ್ತದೆ. ಪ್ರತಿಯೊಂದು ಈಗ ಸೋಫಾ ಆಗ್ಲಿ ಫ್ರಿಜ್ ಆಗ್ಲಿ, ಮೊನ್ನೆ ಮುಂದಾಗ ಒಂದು 14,000 ಕೊಟ್ಟು ಫ್ರಿಜ್ ತಂದಿದ್ದೆ. ಈಗ ಮೊನ್ನೆ ಮತ್ತೆ 80,000 ಕೊಟ್ಟು ಫ್ರಿಜ್ ತಂದಿದ್ದೀನಿ. ಅವ್ರು ಬೇಡ ಅಂದ್ರೂ ನಾನು ಹಸಿನ ಕಾಸು ಐತೆ ನಾನು ತರಬೇಕು ಅಂತ ತಂದಿದ್ದೀನಿ. ಹಂಗ ಅರ್ಧ ಮನೆ 3/4 ಭಾಗ ಮನೆಗೆ ದುಡ್ಡುಗೂ ಹಸಿನ ಕಾಸೆ ಯೂಸ್ ಮಾಡಿರೋದು. ಹಸಿನ ಲಾಭ ತುಂಬಾ ಇದೆ, ಇಲ್ಲ ಅಂತ ನಾವು ಸ್ವಂತ ಮಾಡಿದ್ರೆ ಲಾಭ ಇದೆ. ಮಾಡಿಸಿ ಅವ್ರು ಒಂದ್ಸರಿ ಸಗಣಿ ಎತ್ತಿ ಮೇವ್ ಹಾಕ್ಬಿಟ್ಟು ಎಲ್ಲೋ ಕೂತಿರ್ತಾರೆ. ನಾವು ಟೈಮ್ ಹಾಲ್ ಕರೆಯುತ್ತೆ, ಈಗ ಬಾವ್ ಆಯ್ತೋ ಇಲ್ಲೋ, ಹಸು ಇವತ್ತು ಯಾಕೋ ಸಪ್ಪಗೈತೆ ಮೇವ್ ತಿನ್ಲಿಲ್ಲ ಅಂತ ನಾವು ಎಚ್ಚೆತ್ಕೊಂಡು ನೋಡ್ತಾ ಇರ್ತೀವಿ. ಅದ್ರಿಂದ ನಮೀಗ ಬೆನಿಫಿಟ್ ಇದೆ. ನಾವ್ ಒಂದ್ ದಿನದ್ದು ಒಬ್ರು ಕೂಲಿ ಒಬ್ರು ತಗೋಗಿ ಮಾಡೋದಕ್ಕಿಂತ ಸ್ವಲ್ಪ ಲಾಭನೇ ಸಿಗ್ತದೆ. ನಾವ್ ಇವಾಗ ಇಷ್ಟು ಹಸು ಇರೋದ್ರಿಂದ ಮಾಡ್ತಾ ಇರೋದ್ರಿಂದ ಒಂದ್ ದಿನಕ್ಕೆ ಏನಿಲ್ಲ ಅಂದ್ರೆ ಒಂದು 700-800 ರೂಪಾಯಿ ಫೀಲ್ಡ್ ಹಾಕ್ತಿವಿ. 1,500 ಅನ್ಕೊಳ್ರಿ. 1,500 ಫೀಲ್ಡ್ ಹಾಕಿದ್ರು ಒಂದ್ ಟೈಮ್ ಹಾಲ್ ನಂದು 1,500 ಆಗುತ್ತೆ. ಇನ್ನೊಂದ್ 1,000 ಹಾಲದಷ್ಟು ಉಳಿತದೆ ನಮ್ಗೆ.